ಸೆವಲಲ್ಲಿ ಓಪನಿಂಗ್ ಐತೆ ಅಂತೇಳಿ ಮಾತಾಡಕ್ಕೆ ಬಂದಿದ್ರು. ನಮ್ಮ ಯಜಮಾನ್ರು ಅವರೆಲ್ಲರೂ ಕುತ್ಕೊಂಡು ಮಾತಾಡಿದ್ಮೇಲೆ ನಮ್ಮ ಸೆವಲಾಲ್ ಗುಡಿ ಹತ್ರ ಮಾತಾಡ್ಕೊಂಡು ನಮ್ಮ ಮನೆ ಹತ್ರ ಬಂದರು ಸರ್. ನಮ್ಮ ತಾಯಿ ಹತ್ರ ಏನು ಮಾತಾಡಿದ್ರೋ ಏನೋ ಗೊತ್ತಿಲ್ಲ. ಮೇಲೆ ಹೋದಾಗ ಕೆಳಗಿನ ಮನೆಯಾಗ ನಾನಿದ್ದೆ ಸರ್. ನಾನು ಡಿಸ್ಕೌಂಟ್ ಮಾಡ್ತೀನಿ ಸರ್, ನಾನು ಪೇಮೆಂಟ್ ಮಾಡ್ಕೊಂಡು ಕುಂತಿದ್ದೆ. ಹೊರಗೆ ಗಲಾಟೆ ಮಾಡಕತ್ತಿದ್ರು. ಎದ್ರ ಗಲಾಟೆ ಅಂತ ನಾನು ಹೊರಗೆ ಬಂದು ನನ್ನ ಅಂಗಳದಾಗೆ ನನ್ನ ಮನೆ ಮುಂದೆನೇ ನೋಡಿದೆ. ನಮ್ಮ ತಾಯಿಯರು ಬಂದು ಮಕ್ಕಳ ಹೆಸರು ಮೇಲೆ ನನಗೆ 1 ಕೋಟಿ ದುಡ್ಡು ಕೊಡ್ಬೇಕು ಸರ್ ಕಾನೂನು ಚೌಕಟ್ಟಲ್ಲಿ. ದುಡ್ಡು ಮಕ್ಕಳ ಹೆಸರು ಮೇಲೆ ಅದಕ್ಕೆ ನಾನೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ತಿಂತೀನಿ, ನನ್ನ ಮಕ್ಕಳಿಗೆ ಯಾವತ್ತೂ ನೀವು ನೋಡಿಲ್ಲ, ನಾನು ನೋಡ್ಕೊತೀನಿ ಅಂತ ಅಂದೆ ಸರ್ ನಾನು. ಆವಾಗ ನೀವೇನು ನಮ್ಮ ಮಕ್ಕಳಿಗೆ ಯಾವತ್ತು ಒಂದು ಜೊತೆ ಬಟ್ಟೆ ಕೊಡಿಸಿಲ್ಲ, ಇಷ್ಟು ವರ್ಷ ಆದರೆ ನನ್ನ ಮಗಳು 17 ವರ್ಷ ಆಯಿತು, ಯಾವತ್ತೂ ನೀವು ಮಾಡಿಲ್ಲ ಅಂತಂದೆ. ಅವಾಗ ಕತ್ತೆ ಸುಳಿ ತುಡುಕ್ ಸುಳಿ ಅಂತೇಳಿ ನನಗೆ ಬಡ್ದು ತಾಳಿ ಗಿಳಿ ಕಿತ್ತಿ ಚೈನ್ಸರೆಲ್ಲ ಕಿತ್ತಿ ಬಡ್ದು ನಂದು CC ಕ್ಯಾಮ್ರಾ ನನ್ನ CC ಕ್ಯಾಮ್ರಾ ಕಿತ್ತಿ ನನಗೆ ಜಡಿ ಎಳೆದು ಫುಲ್ಲು ಬಡ್ದು 50 ಜನ ಬಿಡಿಸಿದ್ರೆ ಕೂಡ ಬಿಡ್ಲಿಲ್ಲ ಹಂಗೆ ಬಡಿಯಾಗಿ ಬರ್ತಾನೆ ಸರ್. ಹೆಂಗ್ ಬೇಕಂಗೆ ಏಕೋ ಚಂದಾಗೆ ಮಾತಾಡ್ತಾನ. ಬರೀ ಮಾತಾಡೋದು ಸರ್ MLA ಭೀಮಾನಾಯಕ್, ಮಾಜಿ MLA ಭೀಮಾನಾಯಕ್ ಸರ್, ಸ್ವಂತ ತಂಗಿ ಸರ್, ನಾನು ಒಡಹುಟ್ಟಿದ ತಂಗಿನೇ ನಾವು. ಯಾಕೆ ನಿಮ್ಮ ಮೇಲೆ ದ್ವೇಷ ಅವ್ರಿಗೆ ಸರ್? ಯಾಕಂದ್ರೆ ನಾನು ನಮ್ಮ ತಂದೆ ಆಸ್ತಿ ಕೋಟಿ ತಂದೀವಿ ಸರ್. ನನಗ 50 ಲಕ್ಷ ಕೊಟ್ಟಿದ್ದಾನೆ ಅಷ್ಟೇ, ಇನ್ನೂ 1 ಕೋಟಿ ಕೊಡಬೇಕು. ನನಗೆ ಅವ್ರ ದುರ್ಗಾದೇವಿ ಟ್ರಾನ್ಸ್ಪೋರ್ಟ್ಲಿಂದ 74 ಲಕ್ಷ ಬರಬೇಕು. ಆತನ ಅಕೌಂಟ್ಲಿಂದ 24 ಲಕ್ಷ 3,541 ರೂಪಾಯಿ ಹಾಕಿದ್ದಾನೆ. ಇಂಡಿವಿಜುವಲ್ ಆತನ ಅಕೌಂಟ್ಲಿಂದ 25 ಲಕ್ಷ ಹಾಕಿದ್ದಾನೆ ಸರ್. ಮೊನ್ನೆ ಶುಕ್ರವಾರ ಲೇಟಿಗೆ ಬಂದಿದೆ ಸರ್. ನಾನು ಯಜಮಾನ್ರಿಗೆ ಕೇಳಿದೆ, ನಮ್ಮ ಯಜಮಾನ್ರಿಗೆ, ಯಾಕಪ್ಪ ಇಂಡಿವಿಜುವಲ್ ಆತನ ಅಕೌಂಟ್ಲಿಂದ ಬಂದೈತೆ, ನಾಳೆ ಕೋಟಿಗೆ ತೋರ್ಸಕ್ಕ ಸರ್? ನನಗೆ 1 ಕೋಟಿ ಕೊಡ್ಬೇಕಂದ್ರೆ ಕೂಡ ಬ್ಯಾಂಕ್ ಅಕೌಂಟ್ ಥ್ರೋನೇ ಕೊಡ್ಬೇಕತ್ತ. ಆದ್ರೆ ಕೂಡ ನನಗೆ ಇಂಡಿವಿಜುವಲ್ ಶುಕ್ರವಾರ 25 ಲಕ್ಷ ಹಾಕಿದ್ದಾನ. ಅವಾಗ ನಾನು ನಿನ್ನೆ ರಿಜಿಸ್ಟರ್ ಪೋಸ್ಟ್ ಲಾಯರ್ಲಿಂದ ಕಳಿಸಿದ್ದೀನಿ ಸರ್. ಈ ಥರ ಕಳಿಸ್ಬಾರ್ದು, ನಿನ್ನ ದುಡ್ಡು ನಿನಗೆ ವಾಪಸ್ ಹಾಕ್ತೀನಿ ಅಂತೇಳಿ ನಾನು ರಿಜಿಸ್ಟರ್ ಪೋಸ್ಟ್ ಮಾಡೀನಿ ಸರ್. ಆದರೆ ಕೂಡ ನಮಗೇನು ಒಂದು ದಿನ ನೋಡಲ್ಲ ಸರ್. ನಾನು ಆತನ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಬರೋದು ದುಡಿಬಾರ್ದು, ತುಳಿಬೇಕು, ಹೆಂಗೆ ಬೇಕಂಗೆ ಮಾತಾಡೋದು. ಟ್ರಾನ್ಸ್ಪೋರ್ಟ್ ದುಡ್ಡು ಕೊಡಲ್ಲ ಸರ್. ಈ ಸೋಮವಾರ ಬಂದರೆ 4 ಸೋಮವಾರ ಆಗ್ತೈತೆ ಸರ್. 74 ಲಕ್ಷ ಒಂದೊಂದು ವಾರ ಒಂದೊಂದು ಥರ ಇದೆ ಸರ್. 26 2ನೇ ತಾರೀಕು 9ನೇ ತಾರೀಕಿಗೆ ದುಡ್ಡು ಇಟ್ಟರೆ 4% ಕಟ್ ಮಾಡಿದರೆ 2-3 ದಿನದಾಗೆಲ್ಲ ಟ್ರಾನ್ಸ್ಪೋರ್ಟ್ನವ್ರು ಹಾಕಿದ್ರೆ ಈತ ಹಾಕಲ್ಲ ಸರ್. ಯಾಕೆ ಹಂಗೆ ಮಾಡ್ತಾರೆ ಸರ್? ಯಾಕೆ ಹಂಗೆ ಮಾಡ್ತಾನಂದ್ರೆ ಆತ ನಾನೋ ಈಗೋ ಸರ್, ನಾನನ್ನೋದು ಹಂಗೆ ತೋರಿಸ್ತಾನೆ ಸರ್. ಮತ್ತೆ ಸ್ವಂತ ತಂಗಿ ಅಲ್ಲ? ಹ್ಞೂ ಸರ್. ಸರ್ ಸ್ವಂತ ತಂಗಿ ಅನ್ನೋದಿಲ್ಲ, ಕತ್ತೆ ಸುಳಿ ತುಡುಕ್ ಸುಳಿ ಅನ್ನೋದು, ಮಾತಾಡೋದು, ಹೆಂಗ್ ಬೇಕಾಗ ಅನ್ನೋದು ಸರ್. ಎಲ್ಲ ನಮ್ಮ 3 ಯಜಮಾನ್ರಿಗೆ ಎಲ್ಲರೂ ಕರೆದು ಬುಕ್ ಮಾಡೋದು, ಎಲ್ಲರೂ ದುಡ್ಡು ಇಸ್ಕೊಳೋದು. ಆರೋ ಮೈಸಿಂದೆಲ್ಲ ನಮ್ಮ ಯಜಮಾನ್ರಿಗೆ ದುಡ್ಡು ಇಸ್ಕೊಂಡಾರ ಸರ್. ಎಲ್ಲ ಕಮಿಷನ್ ಮೇಲೆ ತಿನ್ನಕತ್ತಾರ ಸರ್. ನಂದು ಇವ್ರು ನಮ್ಮ ಯಜಮಾನ್ರೆಲ್ಲ ನಾನು ನೀರು ಹೊಡಿತೀನಿ ಸರ್ ಮೈಸಿನ ಲೋಕಲ್ಲಾರ ಅಂತೇಳಿ. 4 ರೂಪಾಯಿಲಿಂದ ಕೊಡ್ಬೇಕು. 50 ಟನ್ ಹೊಡೆದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಆದ ತಕ್ಷಣ ದುಡ್ಡು ಕೊಡ್ಬೇಕು. ಈ ಊರಿಗೆ ದುಡ್ಡು ಕೊಟ್ಟಿಲ್ಲ ಸರ್. 50,000 ಟನ್ನಿಂದ 4 ರೂಪಾಯಿಲಿಂದ ನಾನು ನೀರಿನ ದುಡ್ಡು ಕೂಡ ಕೊಟ್ಟಿಲ್ಲ ಆತ. ಹೆಂಗ್ ಬೇಕು ಮಾತಾಡೋದು, ಹೆಂಗ್ ಬೇಕು ಸರ್. ಈಗ ಭಾಳ ಬಡ್ದಾನ ಸರ್. ನನ್ನ ಮನೆಯಾಗ ಸರ್ ನಾನು ಕಂಪ್ಲೇಂಟ್ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ನನ್ನ ಮನೆಯಾಗೆಲ್ಲ CC ಕ್ಯಾಮ್ರಾ ಹೊಡೆದಿದ್ದಾನ. ನನ್ನ ಮನೆಯಾಗೆಲ್ಲ CC ಕ್ಯಾಮ್ರಾ ಆತ ಹೊಡೆದಿರೋದೆಲ್ಲ ಅದ್ರಾಗೆಲ್ಲ ಸೆರೆ ಆಗಿದೆ ಸರ್. ನಂದೆಲ್ಲ ನನ್ನ ರೂಮಲ್ಲೇ ಬಂದು ಹೊಡೆದೆ. ನಾನು ಒಂದೊಂದು ಹಾಲಲ್ಲಿ CC ಕ್ಯಾಮ್ರಾ ಹಾಕಿದ್ದೀನಿ ಸರ್. ಅಲ್ಲೇ ಬಂದು ಬಡ್ದಾನ. ನನ್ನ ಕೂದಲ ಎಲ್ಲ ಕಿತ್ತಿದ್ದಾನೆ ಸರ್. ಅಂದ್ರೆ ಆಸ್ತಿ ವಿಚಾರಕ್ಕಾಗಿ ಗಲಾಟೆ ಆಗಿದೆ ಸರ್. ನಮ್ಮ ತಾಯಿ ದುಡ್ಡಿನ ವಿಚಾರ ನಮ್ಮ ತಾಯಿ ನಾವು ಮಾತಾಡಕತ್ತಿದ್ವಿ. ಈತ ಬಂದು ಹೆಂಗ್ ಬೇಕಂಗೆ ಎದಕ್ಕೆ ಮಾತಾಡೋದು ಸರ್? ಬಡಿಬೇಕು ನನಗೆ. ನಾನು ಏನಾನ ನಿನಗೆ ಹೆಚ್ಚಕ ಚಂದಾಗ ಮಾತಾಡಿದ್ಯಾ, ನಿನಗೇನಾನ ಬೈದ್ಯಾ? ಇಲ್ಲಲ್ಲ, ನನ್ನ ಅಷ್ಟೇ. ಇದು ಸ್ಟೇಟ್ ಐದೆ ಸರ್ ಕೋರ್ಟ್ ಒಳಗ. ಮನಿ ಬಿಡು ಅಂತೇಳಿ ಇಟಾಜಿ ತಗೊಂಬರ್ತೀನಿ, ಎಲ್ಲ ಹೊಡಿತೀನಿ ಅಂತ ಸರ್. ಅಂದ್ರೆ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಆಗಲ್ವಾ? ಗೊತ್ತಿದ್ರು ಯಾಕೆ ಮಾಡ್ತಾರೆ? ಅಯ್ಯ ನನ್ನ ಮನೆ ಕತ್ತೆ ಸುಳಿ ಹೋಗು ತುಡುಗಿ ಹಂಗಂತ ಸರ್. ಅವಾಗ ನಾನೇನ್ ಮಾತಾಡ್ಬೇಕು ಸರ್? ಸುಳ ಮಗನ ಅಂದೆ. ಅಲ್ಲ, ಅವರೊಬ್ಬ ಶಾಸಕರಾಗಿದ್ದವರು ಮತ್ತೆ ಎಲೆಕ್ಷನ್ ಬಂದ್ರೆ ಎಲೆಕ್ಷನ್ ನಿಂತು ಶಾಸಕರಾಗ್ಬೇಕನ್ನೋರು, ಅವ್ರು ಹೆಂಗೆ ನಿಮ್ಮ ಮನೆಯವರಿಗೆ ಈ ರೀತಿ ಮಾಡಿದ್ರೆ? ಮನೆಯವರಿಗೆ ಎಲ್ಲರಿಗೂ ತುಳಿತಾನ ಸರ್. ಮನೆಯವರಿಗೆ ಎಲ್ಲರಿಗೆ ಹೆಂಗ್ ಬೇಕಂಗ್ ಬೈತಾನ ಸರ್. ಯಾರಿಗೂ ನೋಡಲ್ಲ. ದುಡ್ಡು ಕೊಟ್ಟು ನಾನು ಕೊಂಡ್ಕೋಬಹುದು ಅಂತಾರ ಜನರಿಗೆ. ಹಂಗಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.